ರೈತ ಎತ್ತಿನ ಬಂಡಿ ಕೊಳ್ಳ ಕಟ್ಟಿಕೊಂಡು ಹೊಲಕ್ಕ ಮನೆಗೆ ತಿರುಗಾಡ್ತಾನ, ಕಣಕಿ ತರ್ತಾನ. ಅದ್ರಾಗ ಕೆಲವೊಂದೊಂದು ಚೀಲ ಧಾನ್ಯಗಳನ್ನ ಹಾಕ್ಯಾನ ಹಾಕ್ಯಾನ ವಜ್ಜಿ. ಎರಡು ಬಲಿಷ್ಠವಾಗಿರ್ತಕ್ಕಂಥ ಎರಡು ಎತ್ತಗಳ ಬಂಡಿಗೆ ಹೂಡ್ಯಾನಲ್ರಿಪ್ಪ. ಜತ್ತಿಗೆ ಹಾಕ್ಯಾನ, ನಗ ಹಾಕ್ಯಾನ, ಎಲ್ಲ ಹಾಕ್ಯಾನ. ಹೌದ್. ಆ ಎತ್ತಿನ ಬಂಡಿ ಹೊಲದಿಂದ ಮನೆಗೆ, ಮನೆಯಿಂದ ತೋಟಕ್ಕ ಅವ ಹಾಕಿರ್ತಕ್ಕಂತ ದವಸ ಧಾನ್ಯಗಳನ್ನ, ಕಣಿಕಿ ಹೊಟ್ಟೆಗಳನ್ನ ತಗೊಂಡು ಬಂಡಿ ಸಾಗಬೇಕಾದ್ರ ಏನಾಗ್ರ ಈ ಬಂಡಿ ಸಾಗಬೇಕಾದ್ರ ಕಡಿಕಿಲಿಲ್ಲರೆ ಹೊಕ್ಕದನತೆ ಕೇಳ್ತಾರ ಅವರು. ಅಂದ್ರ ಚಾಕಿನ ಎರಡೂ ದಂಡಿಗೆ ಸಣ್ಣ ಸಣ್ಣ ಇರ್ತಾವಲ್ರಿಪ್ಪ. ಒಂದ್ ಪಳಿ ಇರ್ಲಿಕ್ಕೆ ನಡೀತದ, ಒಂದು ಕಳಗಿರ್ಲಿಕ್ಕೆ ನಡೀತದ, ಒಂದು ಒತ್ತಿಗಿಲಿ ಇರ್ಲಿಕ್ಕೆ ನಡೀತದ, ಒಂದು ಜತ್ತಿ ಇರ್ಲಿಕ್ಕೆ ನಡೀತದ, ಒಂದು ಹಣ್ಯಾಗ ಇರ್ಲಿಕ್ಕೆ ನಡೀತದ. ಹೆಂಗ್ರ ಸಾಗುತ್ತದ ಕರೆ. ಹೌದು. ಆ ಸಣ್ಣ ವಸ್ತುವಾಗಿರ್ತಕ್ಕಂಥದ ಚಾಕಿನ ದಂಡಿಗಿನ ಸಣ್ಣ ಕೀಲ ಐತಲ್ಲ, ಅದು ಇರ್ಲಿಕ್ಕೆ ಮಾತ್ರ ಹೋಗಲ್ರಿಪ್ಪ. ಅವು ಗಾಲಿ ಹುಚ್ಚಿಕಿಸಿದ ಗಟ್ರಕ್ ಹೋಗ್ಬಿಡ್ತಾವು, ಬೀಳ್ತೈತಿ. ಹೌದ್. ಕಾಲೇನೂ ಹೋಗಿಲ್ಲ, ತುಂಬೋದು ಹೋಗಂಗಿಲ್ಲ. ಹೋಗಲ್ರಿಪ್ಪ. ಹಂಗ ಆ ಬಂಡಿ ಹೆಂಗದ ನೋಡ. ರೈತನ ಬಂಡಿ ಹೆಂಗ ಕೀಲದ ನೋಡ. ಹೌದು. ಹಂಗ ಹೇಳ್ತಾನ ಜೇಡರದ ಶಿಮಯ್ಯನವರು. ಏನ್ ಹೇಳ್ತಾನ್ರಿಪ್ಪ? ಈ ದೇಯ ಎಂಬುದು ಒಂದು ಬಂಡ್ಯದಪ್ಪ, ಇದಕ್ಕೂ ನೀನು ಕೀಲ ಹಾಕು ಅಂತ ಹೇಳ್ದ ಅವ್ರು. ಎಂತ ಕೀಲ ಹಾಕ್ಬೇಕ್ರಿಪ್ಪ? ಮೃಡ ಶರಣರ ನುಡಿ ಗಡನವೇ ಕಡೆಗಿಲುರ ರಾಮನಾಥ. ಶರಣರು ತತ್ವಜ್ಞಾನಿಗಳು, ಹೌದು, ಬುದ್ಧಿಜೀವಿಗಳು, ಹೌದ್, ಮಹಾತ್ಮರ ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳ ನೀನು ನೆನಪಿನಾಗ ಇಟ್ಕೋರಪ್ಪ. ಈ ಬಂಡಿಗೆ ಕೀಲು ಬೀಳುತ್ತದ ಅವಾಗ ಹೇಳ್ತಾನ. ಈ ಶರೀರ ಕೀಲ್ ಅವೇ ಇದ್ದಂಗ. ಅದು ಪಿತ್ತು ಅಂದ್ರೆ 100 ವರ್ಷ ತನ ಈ ದೇಹ ಎಂಬುದು ಶರೀರ ಎಂಬು ಬಂಡಿ 100 ವರ್ಷಕ್ಕೆ ಹೋಗಿ ಮುಟ್ತದ. ಹೌದು. ಇಲ್ಲಂದ್ರ ಇಲ್ಲ, ಮುಟ್ಟಂಗಿಲ್ಲ. ಹೌದ್ರಿಪ್ಪ. ರಮಣ ಮಹರ್ಷಿಗಳಲ್ಲಿ ಬಹಳಷ್ಟು ಮಂದಿ ಶಿಷ್ಯರಿದ್ರತ್ತ. ಬಹಳಷ್ಟು ಮಂದಿ ರಮಣ ಋಷಿಗಳಾಗಿ ಹೋದ್ರ ಹಿಂದಿನ ಕಾಲಮಾನದಾಗ. ಹೆಂಗ್ರಿಪ್ಪ? ರಮಣ ಮಹರ್ಷಿಗಳಲ್ಲಿ ಬಹಳಷ್ಟು ಮಂದಿ ಶಿಷ್ಯರಿದ್ರು, ಕಾಯಕ ಮಾಡ್ತಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಕಾಯಕ ಹಚ್ಚಿದತ್ತ ರಮಣ ಮಹರ್ಷಿ. ಒಬ್ಬ ಹುಡುಗ ಜೀವನದೊಳಗ ಬಹಳ ಜಿಗುಪ್ಸೆ ಬಂದ್ಕೊಂಡ. ಹೌದು. ಅವ ಮನುಷ್ಯ. ಹೌದು. ಏನಾಯ್ತಪ್ಪ ಜೀವನದೊಳಗ ಬದುಕಲಕ್ಕ? ಯಾಕೆ ಬದುಕಬೇಕು ನಾವಿನ್ನ? ಯಾಕೆ ಬದುಕಬೇಕು ಈ ಜೀವನದಾಗ? ಸಾಕಾಗಿ ಹೋಗ್ಯದ ನನಗಂದವ. ಏನು ಕಷ್ಟ ನಷ್ಟ ದುಃಖ ಕಷ್ಟ ಇದೇನು ದಿನಂಪ್ರತಿ ಇದು ಮನುಷ್ಯಗೆ ಎಟ್ಟ ಕಾಡುದಪ್ಪ. ಹೌದು. ಇಟ್ಟ ದುಃಖ ಇಟ್ಟ ಕಷ್ಟಗಳ ನುಂಗಿ ಜೀವನದೊಳಗೆ ಭೂಮಿ ಮೇಲೆ ಬದುಕುದಕ್ಕಿಂತ ಸಾಯುವುದಲ್ಲೇ ಸತ ತಿಳ್ಕೊಂಡು ಮನಸ್ಸು ನಿರ್ಧಾರ ಮಾಡಿ ಅವ ಪ್ರಯಾಣ ಮಾಡಿಕೋತ ಹೊಂಟಿದ್ದ. ಎಲ್ಲರ ಅರಣ್ಯದೊಳಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಂತ ತಿಳ್ಕೊಂಡು ಹುಡುಗ ಹೊಂಟ. ಸಾಯು ನಿರ್ಧಾರ ಮಾಡ್ದವ. ಕೊನೆ ನಿರ್ಧಾರ ಸಾಯ್ಬೇಕ ತಿಳ್ಕೊಂಡು ಹೊಂಟ. ಹೌದು. ಸಾಗುತ್ತ ಅಲ್ಲಿ ಸಾಯ್ಬೇಕು, ಇಲ್ಲಿ ಸಾಯ್ಬೇಕು, ಗಿಡ ನೋಡಿ ಹಾಕೋಬೇಕು, ಇಲ್ಲ ಕೊಳ್ಳ ಹಾರ್ಬೇಕು, ಬಾವಿ ಜಿಗಿಬೇಕು, ನೀರ್ ನೋಡ್ಕೊತ ಹೊಂಟ. ಏನಾರ ಮಾಡಿ ಜೀವನ ಕಳ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕಂತ ತಿಳ್ಕೊಂಡು ಬಹಳ ಮನಸ್ಸಿಗೆ ನೊಂದುಕೊಂಡ ಆ ಹುಡುಗ ದಾರಿ ಪ್ರಯಾಣ ಮಾಡ್ಕೊತ ಹೊಂಟಿದ. ದಾರಿ ಹಿಡ್ಕೊಂಡು ನಡೀತು ಹೊಂಟಿದ. ಅವಾಗ ಏನಾಯ್ತ್ರಿಪ್ಪ? ಹೋಗೋದ್ರೊಳಗ ದಾರ್ಯಾಗ ರಮಣ ಮಹರ್ಷಿಗಳ ಕುಟೀರ ಹತ್ತವನಿಗೆ. ಕುಟಿಲ ಹತ್ತು ಆಶ್ರಮ. ಕುಟೀರ. ಕುಟಿಲ ಅಂದ್ರೆ ಮತ್ ಬೇರೆ ಆಗ್ತದ. ಹೌದು. ನಮಗೇನ್ ಗೊತ್ತಿಲ್ರಿಪ್ಪ ಅವು. ರಮಣ ಮಹರ್ಷಿಗಳ ಕುಟೀರ ಹತ್ತು. ಆ ಋಷಿಗಳ ಆಶ್ರಮದ ಬಲ್ಲಿ ನಿಶಾನಿ ಪಶನಿ ಅವು ಏನು ಮಠಗಳದಾವ್, ಚಿನ್ನನೆ ಬೇರೆ ಇರ್ತಾವ. ದೂರಿಂದ ನಿಂತು ನೋಡಿದಿರ ಮಠನೇ ಇದು ಮನಿ ನೇತ್ರ ಗೊತ್ತಕ್ಕದಲ್ರಿಪ್ಪ. ಹಂಗ ದಾರಿ ಹಿಡಿದು ಹೋಗಂತ ಸಂದರ್ಭದಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಕಂಡಿತ್ತು ಈ ಹುಡುಗಗ. ಏನ್ ಮಾಡ್ತಾನ್ರಿಪ್ಪ ಆಶ್ರಮ ನೋಡಿ? ಅವಾಗ ಇವ ವಿಚಾರ ಮಾಡದ, ಸಾಯಿದಂತೂ ಸಾಯಿದ ನಿಕ್ಕಿ ಅದ. ಇದೇನು ಮುಂದಿಟ್ಟು ಹೆಜ್ಜೆ ಹಿಂದಿಡುದಲ್ಲ. ಸಾಯೋದ್ರೊಳಗೆ ಮನುಷ್ಯ ಹುಟ್ಟಿ ಬಂದ ಮೇಳಕ ಸುಮ್ಮ ಒಬ್ಬರು ಮಾತ್ಮರ ದರ್ಶನ ಮಾಡ್ಕೊಂಡು ಸತ್ರ ಬೇಷಕ್ಕದ ತಿಳ್ಕೊಂಡ ಹಿಂಗ ವಿಚಾರ ಮಾಡ್ದ. ಸಾಯಿದಂತೂ ಗಚ್ಚಿ. ಸಾಯೋದ್ರೊಳಗೆ ಒಬ್ಬರು ಮಾತ್ಮರ ಇದ್ದಂಗ ಕಾಣ್ತಾರ ಇಲ್ಲಿ. ಆ ಮಾತ್ಮರ ದರ್ಶನ ಮಾಡ್ಕೊಂಡು ಸತ್ರ ಆಯ್ತ ತಿಳ್ಕೊಂಡು ಹೋದ. ಹೋಗೋದ್ರೊಳಗೆ ಆ
ಋಷಿಗಳ ಆಶ್ರಮದೊಳಗ ಬಹಳಷ್ಟು ಹುಡುಗರು ಶಿಷ್ಯಂದರೆಲ್ಲ ಕೆಲಸ ಮಾಡ್ತಿದ್ರು. ಹೌದ್ ಅದೇ ಆಗಿನ ಕಾಲ ಬಂದಾಗೆಲ್ಲ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಅವು ಆ ಅಡವ್ಯಾಗಿರ್ತಕ್ಕಂತ ಗಿಡದ ಎಲಿ ಅಗಲಗಿರ್ತಕ್ಕಂತ ಎಲಿಗಳ ತಂದು ಹೌದು ಅವಕ್ಕ ಕಡ್ಡಿಲೆ ಚುಚ್ಚಿ ಅವಕ್ಕ ಪತ್ರೋಳಿ ಮಾಡ್ತಿದ್ದ ಮಂದಿಗೆ ಉಳ್ಳಾಕ. ಹೌದ್ ಹೌದು ಪತ್ರ ಪ್ಲೇಟ್. ಆ ಪ್ಲೇಟ್ಗಳ ಮಾಡ್ತಿದ್ರು ಎಲ್ಲಾ ಹುಡುಗರಲ್ಲಿ ಸೇರಿ. ಹೌದು ಬಹಳ ಕಷ್ಟಪಟ್ಟು ಮಾಡ್ತಿದ್ರು, ಹಂಗೆ ಹರಿತಿದ್ರು ಮತ್ತಿದು ಮಾಡ್ತಿದ್ರು. ಹಾ ಹಾ ಇದನ್ನ ನೋಡ್ಕೊಂತ ಹೋಗಿ ರಮಣ ಮಹರ್ಷಿಗಳ ಪಾದಕ್ಕೆ ನಮಸ್ಕಾರ ಮಾಡ್ದ. ಹೌದು ಯಾವ್ರಪ್ಪ ಎಲ್ಲಿ ಅವ, ನೀ ಹಿಂಗ್ ಹೆಂಗ್ ಹೊಂಟಿದಿ, ಒಬ್ಬ ಬಂದಿಯಲ್ಲ, ಏನು ನಿನ್ನ ಕುಲ ಛಲ, ನಿಂದ ಯಾವೂರ ಏನು ಅಂತಕ್ಕಂಥದ್ದು ಅವನ ಮಾಹಿತಿ ಎಲ್ಲ ತಗೊಂಡ ಗುರು. ಹಾ ಹಾ ಅವಾಗಂದ ಹಾ ಊರ ಕೇರಿ ತಗೊಂಡು ಏನ್ ಮಾಡೋರು, ತಾಯಿ ತಂದಿ ತಗೊಂಡು ಏನ್ ಮಾಡ್ರಿ, ಜೀವನದೊಳಗ ನನಗ ಸುಖ ಎಂಬುದು ಪರಮಾತ್ಮ ನನ್ನ ಹಣೆ ಬರದಾಗ ಬರೀಲಿಲ್ಲ. ಬರದೇ ಅಲ್ಲವ ಹೊಟ್ಟೆ ನನಗ. ನಾ ಹುಟ್ಟಿನ ನನ್ನ ತಿಳಬಲ್ಲ ಹಿಡ್ಕೊಂಡು ನನ್ನಂತ ಕಷ್ಟ ಜಗತ್ತದೊಳಗೆ ಯಾರಿಲ್ಲ ಭಗವಂತ. ಹಾ ಹಾ ಅಷ್ಟ ಕಷ್ಟ ಆಗೈತಿ, ಸಾಕಾಗೈತಿ ಜೀವನ, ಇನ್ನು ಸಾಯ್ಬೇಕಂತೇಳಿ ಹೊಂಟಿದ. ಹೌದು ಸಾಯ್ಲಾಕ ನನಗೊಂದು ದಾರಿ ಹೇಳ್ರಿ, ಎಲ್ಲಿ ಹೋಗಿ ಸಾಯ್ಬೇಕು, ಹೆಂಗ ಸಾಯ್ಬೇಕು. ಹೌದ್ ಹೌದು ಗುರುಗಳ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೇತನ, ಹೆಂಗ ಸಾಯ್ಬೇಕು, ಎಲ್ಲಿ ಸಾಯ್ಬೇಕತ್ತೆ ಗುರುವಿನ ಕೇಳಿದಾಗ ಹಾ ಅವಾಗ ಏನ್ ಹೇಳ್ತಾರಿಪ್ಪ ಗುರುಗಳು. ಅವಾಗ ಗುರುಗಳು ಅಲ್ಲಿರ್ತಕ್ಕಂತ ಹುಡುಗನ ತಲೆ ಮೇಲೆ ಕೈಡ್ಸಿ, ಹೌದ್ ಅಲ್ಲಪ್ಪ ಬರ ಬಂದಿದೆ, ನೀರು ಕುಡಿ, ನೀರು ಕುಡಿ ಒಂದಿನ. ಒಂದಿಟ್ಟು ಪ್ರಸಾದ ಮಾಡತ್ ಹೇಳಿ ಅವನಿಗೆ ಪ್ರಸಾದ ಹಾಕಿಕೊಟ್ಟು ಒಂದಿಟ್ಟು ನೀರು ಕೊಟ್ಟ ಅವನು ಹೊಟ್ಟಿ ತಣ್ಣಗ ಮಾಡಿ, ಹೌದ್ ಪ್ರಸಾದ ಮಾಡಿಕೊಂಡ ನೀರು ಕುಡಿದ್ರೊಳಗ ಒಂದು ತಾಸು ಆಯ್ತು. ಆ ಒಂದು ತಾಸಿನೊಳಗ ಅಲ್ಲಿ ಪೌಳಾಗಿರ್ತಕ್ಕಂತ ಹುಡುಗರು ಏನ್ ಕಾಯಕ ಮಾಡ್ತಾರಲ್ಲ ಕುತ್ಕೊಂಡು ನೋಡ್ತಿದ್ದ ಹಂಗೆ ಪ್ರಸಾದ ಮಾಡಾಗ. ಹಾ ಹಾ ಅವು ಹರಿತಿದ್ದು ಮತ್ ಮಳಿಸ್ತಿದ್ರು, ಮತ್ ಹೊಲಿತಿದ್ರು, ಇದು ಮಾಡ್ತಿದ್ರು, ಹಂಗ ತಯಾರು ಮಾಡಿ ಇಡ್ತಿದ್ರು, ಒಂದ್ರ ಮ್ಯಾಲ ಹೊಟ್ಟಿ ಹಿಂಗಿಟ್ಟಿದ್ರು. ಹೌದು ಅವಾಗ ರಮಣ ಮಹರ್ಷಿಗಳು ಊಟ ಐತಿಲ್ಲ ಅನ್ನಂತು, ನೀ ಸಾಯ್ಬೇಕತ್ತ ಹೊಂಟಿಯಲ್ಲಪ್ಪ, ಹೌದು ನೀನು ಸಾಯ್ಲಕ್ ಬ್ಯಾಡ ಅನ್ನಂಗಿಲ್ಲ. ಹಾ ಹಾ ಇವ್ ಏನ್ ಎಷ್ಟು ಪಿಲ್ಲಟ್ಗಳೆಲ್ಲ ತಯಾರು ಮಾಡ್ಯಾರಲ್ಲಿ ಇವ್ರು, ಹೌದು ಹೌದು ಈ ಒಟ್ಟು ಒಯ್ದ ಹರಿಯುವಂತ ಹೊಳ್ಯಾಗಿ ಚೆಲಿ ಬಾ ಅಂದವ. ಚೈಲಿ ಬಾ. ಏನ್ ಪ್ಲೇಟ್ ತಯಾರಾಗ್ಯಾವಲ್ಲ ಇಟ್ಟು, ಹಾ ಹಾ ಕಷ್ಟಪಟ್ಟು ಸಾವಿರಾರು ಪ್ಲೇಟ್ಗಳು ಸಾವಿರಾರು ತಾಟಗಳು ತಯಾರು ಮಾಡಿದ್ರು ಅವ್ರ ಶಿಷ್ಯರೆಲ್ಲ. ಮಾಡ್ಯಾರಲ್ರಿಪ್ಪ. ಒಂದ್ರ ಮ್ಯಾಲ ಒಂದು ಒಟ್ಟಿಟ್ಟಿದ್ರು. ರಮಣ ಮಹರ್ಷಿಗಳು ಹೇಳಿದ್ರು, ಅವೆಲ್ಲಾ ತಗೋ, ಹಾ ಹಾ ಇಲ್ಲಿ ಮುಂದೆ ಹೊಳೆ ಹರಿಲಕತ್ತದ, ಹೊಳ್ಯಾಗಿ ಚೆಲ್ಲಿ ಬಾ, ಹರ್ಕೊಂಡು ಹೋಲಿ ಅಂದ. ಹೌದು ಅವಾಗ ಏನ್ ಮಾಡ್ತಾನ್ರಿಪ್ಪ ಇವ. ಅವಾಗ ಆ ಹುಡುಗಂತಾನ, ಏನತ್ತಾನ್ರಿಪ್ಪ. ಅಲ್ರಿ ಗುರುಗಳೇ, ಇಷ್ಟೆಲ್ಲ ಕಷ್ಟಪಟ್ಟು ಒಂದಾಗಬೇಕಾದ್ರೆ ಒಂದು ತಾಸು ನಡೆದದ, ಇವು ಎಲ್ಲಾ ತಯಾರಾಗಬೇಕಾದ್ರೆ ಎಷ್ಟು ದಿವಸ ಗತಿಸಿರ್ಬೇಕು, ಹಾ ನೀವು ಹೋಗಿ ಸರಳವಾಗಿ ಹೊಳ್ಯಾಗ ಚೆಲ್ಲಿ ಬಾತೀರಲ್ರಿ, ಹೆಂಗ್ರಿ ಗುರುಗಳ ತಂದಾಗ. ಹೌದು ಗುರು ಹೇಳ್ತಾನ, ಬಾ ತಮ್ಮ ಇರ್ಕೊಂಡ್ರ. ಹಾ ಹಾ ಏನ್ ಹೇಳ್ತಾನ್ರಿಪ್ಪ. ನಾವು 2-3 ದಿನ ನಿರ್ಮಾಣ ಮಾಡಿರ್ತಕ್ಕಂತ ಹರಿದೋಗು ಪತ್ರೋಳಿ, ಹೌದು ನಾವು ಈ 2-3 ದಿನ ನಿರ್ಮಾಣ ಮಾಡಿರ್ತಕ್ಕಂತ ಈ ಹರಿದೋಗು ಪತ್ರೋಳಿ, ಉಂಡುಗಿ ಅಂತ ಪತ್ರೋಳಿ ಹೌದ್ ಹೌದು ಹೋಗಿ ಹೊಳ್ಯಾಗ ಚೆಲ್ಲಿ ಬಾ ಅಂದ್ರ, ಇಟ್ಟು ಕಷ್ಟಪಟ್ಟಿದ ಪತ್ರೋಳು ಒಯ್ದು ಹೊಳ್ಯಾಗ ಚೆಲ್ಲಿ ಬರೋದ್ರಿ ಹೆಂಗ್ರಿ ಗುರುಗಳತ್ತ ನೀ ಕೇಳ್ತಲ್ಲಪ್ಪ. ಹೌದ್ ಹೌದು ಪರಮಾತ್ಮ ನಿನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಎಷ್ಟು ವರ್ಷ ತಗೊಂಡ ಅನ್ನೋದು ಗೊತ್ತಿಲ್ಲ. ಇಂಥದೊಂದು ದೊಡ್ಡ ಜೀವನ ಹಾಳು ಮಾಡಕ್ ನಿತ್ತಲ್ಲ, ಇದ್ರ ಬೆಲೆ ನಿನಗೆ ಗೊತ್ತದೇನಂತ ಕೇಳ್ದ. ಹಾ 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 ಇಲ್ಲ ಪಾಯಿಂಟ್. ಪತ್ರೋಳಿ ಬೆಲೆ ನಿನಗೆ ಗೊತ್ತಾಗದ ಕರೆ, ನಿನ್ನ ಬೆಲೆ ನಿನಗೆ ಗೊತ್ತಾಗಿಲ್ಲ. ನಿನ್ನ ಬೆಲೆ ಮೊದಲನೇ ತಿಳ್ಕೊ ಅಂದವ ಋಷಿ. ನಿನ್ನ ಬೆಲೆ ಎಷ್ಟದ, ಪರಮಾತ್ಮ ಇಂತ ಪಂಚಮಭೂತ ಶರೀರ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ನಿರ್ಮಾಣ ಮಾಡ್ಯಾನಲ್ಲಪ್ಪ. ಹೌದು ಇಂತ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಉಡುಗೊರೆ, ಇದ ಕಿಮ್ಮತ್ ಇಲ್ಲಾರ್ದೆ ನೀನು ಹಾಳು ಮಾಡಕ್ ನಿತ್ಯಲೋ, ನಿನ್ನಂತ ದೊಡ್ಡ ಯಾವ್ದಾರ ಅಂದಾಗ ಹಾ ಹಾ ಅವಾಗ ಏನ್ ಮಾಡ್ತಾನ್ರಿಪ್ಪ ಇವ. ತತ್ಕ್ಷಣ ಅವನಿಗೆ ಜ್ಞಾನ ಉದಯವಾಯಿತು. ಹಾ 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 ತತ್ಕ್ಷಣ ಅವನಿಗೆ ಜ್ಞಾನ ಉದಯವಾಯಿತು. ಭಕ್ತಿ ಆಗ್ಲಿಲ್ಲ ಅಲ್ಲಿ. ಹಾ ಜ್ಞಾನ ಉದಯ ಆಯ್ತು. ಅವಾಗ ಈ ಶರೀರ, ಈ ಜನ್ಮ ಈ ಶ್ರೇಷ್ಠದ ತಿಳ್ಕೊಂಡ ಗುರುವಿನ ಪಾದಕ್ಕೆ ಬಿದ್ದ. ಅವನೇ ಜಗತ್ತದೊಳಗ ಮತ್ತೊಬ್ಬ ಮಾತ್ಮನಾಗಿ ಕೀರ್ತಿ ಪಡೆದತ್ತಿ ಭೂಮಿ ತೇಲಿ ಮ್ಯಾಲ. ಹಾ 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 ಗುರುಗಳೇ ಸರ್ಗಳಿಗೆ ಹೇಳುದೈತಿ, ಹೌದು ಮನುಷ್ಯನಲ್ಲಿ ಯಾವಾಗ ಜ್ಞಾನ ಉದಯ ಆಗ್ತದ, ಅವಾಗಿನ ಹಿಡಿದ ಮನುಷ್ಯ ಜನ್ಮ ಸ್ವಾರ್ಥಕ್ಕಾಗ್ತದ. ನೀವು ಹೇಳಿದ್ರೆ ಭಕ್ತಿ ಒಳಗ ಬಹಳ ತರ ಅದಾವ. ಭಕ್ತಿ ಒಳಗ ಹೊಡೆದಾಡ್ತೋಕರೆ, ಜ್ಞಾನದೊಳಗ ಜಗಳಿಲ್ಲ. ಭಕ್ತಿ ಒಳಗ ಜಗಳದ. ಹೌದ್ ಹೆಂಗ ಜಗಳದ ಹೆಂಗ್ರಿಪ್ಪ. ಈಗ ಇಲ್ಲಿ ಪಲ್ಲಕ್ಕಿ ತಗೊಂಡು ಬಂದಾರಲ್ರಿಪ್ಪ. ಹೌದಲ್ಲ. ಹೌದು ಇಲ್ಲಿ ಒಬ್ಬೊಬ್ಬರು ಒಂದೊಂದು ತರ ಭಕ್ತಿ ಅದ, ಒಬ್ಬೊಬ್ಬರು ಒಂದೊಂದು ಮ್ಯಾಲ ಭಕ್ತಿ ಅದ. ಇಲ್ಲಿ ಹೇಳಿದ್ರಲ್ಲ ಅವ್ರು ಅಗಳೆ ಬಂದು, ಹೆಂಗ್ ಹೇಳಿದ್ರಿ, ನೀವತ್ತೀರಿ ಅಮೋಘ ಸಿದ್ಧ ಬಾಳ ದೊಡ್ಡವನ್ನ ಅವನು ಭಕ್ತಿ ಮಾಡ್ತೇವತ್ತೀರಿ. ಹೌದ್ ಹೌದು ನಾವತ್ತೀವಿ ಮಾಳಿಂಗರಾಯ ಬಾಳ ದೊಡ್ಡವನ್ನ ಇವನು ಭಕ್ತಿ ಮಾಡ್ತೇವತ್ತೀರಿ. ಅತ್ತೇವಿ ಇಲ್ಲಿ ಭಕ್ತಿಗಳಲ್ಲಿ ಏನದ,
ಭೇದ ಭೇದದ. ಹೌದ್ 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 ಭಕ್ತಿಗಳಲ್ಲಿ ಭೇದದ, ಜ್ಞಾನದಲ್ಲಿ ಭೇದಗಳಿಲ್ಲ. ಇಲ್ಲ ಯಾವ ಮನುಷ್ಯಗ ಜ್ಞಾನ ಉದಯ ಆಗ್ತದ ಆ ಮನುಷ್ಯ ಜೀವನದೊಳಗ ಹೌದು. ಎಂದೂ ತಪ್ಪ ದಾರಿಗೆ ಹೋಗಂಗಿಲ್ಲ. ಆ ಜ್ಞಾನನೇ ಅತ್ತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಐತಿ ಇದು. ಐತಿರ್ಪ. ಅದಕ್ಕೆ ತತ್ವಜ್ಞಾನಿಗಳಂದಾರ, ಏನಂದಾರ್ರಿ ದಿವ್ಯ ಜ್ಞಾನಿಗಳಂದಾರ, ಬ್ರಹ್ಮ ಜ್ಞಾನಿಗಳಂದಾರ, ತ್ರಿಕಾಲ ಜ್ಞಾನಿಗಳಂದಾರ. ಅಂದಾರ ಇವೆಲ್ಲಾ ಜ್ಞಾನಗಳು ಎಷ್ಟು ಪವಿತ್ರವತ್ತು ಕೇಳಿದ್ರೆ ಜೀವನದೊಳಗ ಹಾ ಹಾ ನಾ ಜ್ಞಾನದಿಂದ ಸ್ವರ್ಗವನ್ನೇ ನಿರ್ಮಾಣ ಮಾಡುವಂತ ತಾಕತ್ತ ಜ್ಞಾನದಲ್ಲಿ ಐತಿ. ಹೌದ್ ಹೌದು ಮಾಡ್ಲಿಲ್ಲ ಹಾ ವಿಶ್ವಾಮಿತ್ರ ಮಾಡ್ಯಾನಲ್ರಿಪ್ಪ. ತ್ರಿಶಂಕು ಸ್ವರ್ಗ ಅಂತೇಳಿ ಮತ್ತೊಂದು ನಿರ್ಮಾಣ ಮಾಡಿದ. ಹೌದಲ್ಲ? ಹೌದು ಹಂಗ ಜೀವನದೊಳಗ ನಾವು ನೀವೆಲ್ಲರೂ ಜ್ಞಾನವಂತರಾಗಿ ಈಗ ಹೇಳ್ತದಲ್ಲ ಫಸ್ಟಿನೊಳಗೆ ಉದಯ ಆಗಿರ್ತಕ್ಕಂಥ ನಿಮ್ಗೊಂದು ಬಡ್ಡಿ ಮಾತು ಹೇಳ್ತಾ. ಏನ್ರಿಪ್ಪ? ಪ್ರಥಮದಲ್ಲಿ 4 ವೇದಗಳು, 4 ವೇದಗಳು, ಆ ನಂತರ 6 ಶಾಸ್ತ್ರಗಳು. ಹಾ ಹಾ ಪೂರ್ವದಲ್ಲಿ 4 ವೇದಗಳು, 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು, 28 ದಿವ್ಯಾಗಮಗಳು, ಹಾ ಹಾ 108 ಉಪನಿಷತ್ತುಗಳು. ಉಪನಿಷತ್ತುಗಳು. ಹೌದ್ ಹೌದ್ರಿ. ಇಟ್ಟದವತಿ ಇವೆಲ್ಲಾ ಭಕ್ತಿದಿಂದ ನಿರ್ಮಾಣ ಆಗ್ಯಾವೋ ಏನ ಜ್ಞಾನದಿಂದ ನಿರ್ಮಾಣ ಆಗ್ಯಾವೋ ನೀವು ಹೇಳ್ರಿ ಅದನ್ನ. ಜ್ಞಾನ ಬೇಕ್ರಿ. ವ್ಯಾಸ ಮಹರ್ಷಿಗಳೆಲ್ಲ ಇವನ್ನೆಲ್ಲ ಬರಿಬೇಕಾದ್ರ ಹಾ ಇವೇನು ಭಕ್ತಿದಿಂದ ಬರೆದ್ರು ಅಥವಾ ಜ್ಞಾನದಿಂದ ಬರೆದ್ರು? ಈ ಭೂಮಿ ತಲೆ ಮೇಲೆ ಗುಬ್ಬಿ ಚಿವ್ ಅನ್ನೋದು ಹಿಡ್ಕೊಂಡ ಎಲ್ಲಾ ಹಾ ಇದ್ರೊಳಗಾದ. ಹೌದ್ ಹೌದ್ ಇನ್ನೇನಿಟ್ ಬುಕ್ಗಳ ಹೆಸರು ಹೇಳಿದಲ್ಲ ಎಲ್ಲಾನು ಇದ್ರೊಳಗ ಅಡಕೆ ಆಗ್ಯದ. ಗಳೆ ಹೊಡಿದು ಅದರಾಗ ಐತಿ, ಐತಿ ಐತಿ ಕುರಿ ಕಾಯುದೈತಿ ಐತಿ. ಅಲ್ಲ ಈಗ ನೋಡು ಕಲಾಗಳದಾವ, ಕಲೆಗಳು ಹೌದು. ಎಷ್ಟು? ಎಷ್ಟ್ರಿಪ್ಪ? 64. ಹಾ ಹಾ 56 ವಿದ್ಯೆಗಳನ್ನು ಹಾ ಹಾ ಹೌದ್ರಿಪ್ಪ. 64 ನೋಡ್ರಿ. ನಮಗೂ ನನ್ ಕನ್ಫ್ಯೂಸ್ ಆಗ್ತದ ಒಳಗೆ. ಒಳಗ ಹಾಕವಲ್ರಿಪ್ಪ ಹಂಗೆ ಅವು. ಹಾ ಹಂಗ 64 ವಿದ್ಯೆಗಳಲ್ಲ ಅವೇನು ಜ್ಞಾನದಿಂದ ಆಗವಿನ ಭಕ್ತಿಯಿಂದ ಆಗ್ಲಕ್ ಸಾಧ್ಯ ಇಲ್ಲ. ಸಾಧ್ಯನೇ ಇಲ್ಲ. ಇವೆಲ್ಲ ನಾವು ತಾಳಗಳ ಇನ್ನೊಂದು ಮಾತು ಹೇಳ್ತಾ. ಏನ್ರಿಪ್ಪ? ಈಗ ನಾವೀ ಸತ್ಸಂಗ ತಗೊಂಡು ಸೇವೆ ಮಾಡ್ಲಿಕ್ಕೆ ಬಂದೇವಲ್ರಿ. ಇಲ್ಲಿ ಭಕ್ತಿನೇ ನಡೆದ ಕರೆ. ಇಲ್ಲಿ ಹೇಳಿದ್ರೆ ನೀವು ಶ್ರವಣ ಭಕ್ತಿ ನಡೆದೈತಿ, ಹಾ ಹಾ ಕೀರ್ತನ ಭಕ್ತಿ ನಡೆದೈತಿ. ಹೌದಾ? ನಡೆದೈತಿ. ಕೀರ್ತನದ ಶ್ರವಣ. ಹಾ ಹಾ ಇಲ್ಲಿ ಭಕ್ತಿನೇ ನಡೆದೈತಿ ಕರೆ. 2 ತಾಳ ಒಬ್ಬನ ಕೈಯಾಗದಾವ, 2 ತಾಳ ಒಬ್ಬನ ಕೈಯಾಗದಾವ. ಅದಾವ. ಈ ಡಗ್ಗ ಒಬ್ಬನ ಕೈಯಾಗೈತಿ, ಡೊಳ್ಳು ಒಬ್ಬನ ಕೈಯಾಗೈತಿ, ಹಾಡ ಒತ್ತಟ್ಟದಾನ. ಅದನ್ರಿಪ್ಪ. ಭಕ್ತಿ ಐತತ್ ತಿಳ್ಕೊಂಡು ಎಲ್ಲಾರು ತಮ್ಮ ತಮ್ಮ ಮನಸ್ಸಿಗೆ ಬಂದಂಗ ಬಡದ್ರ ಅದಕ್ಕೆ ಭಕ್ತಿ ಅನ್ನಂಗಿಲ್ಲ. ಹಾ ಹಾ ಒಂದ್ ಸ್ವಲ್ಪ ಜ್ಞಾನ ಇದ್ರಿ ಅದು ನಡೀತದ. ಸಪ್ಳ ಮಾಡಿ ಭಕ್ತಿ ಮಾಡಿದ್ರೆ ಭಗವಂತ ಒಲಂಗಿಲ್ಲ. ಹಾ ಹಾ ಅದಕ್ಕೆ ತಾಳಕ್ಕೆ ತಕ್ಕಂತೆ ಬಡದು ಹಾಡಿದೆವು ಅಂದ್ರೆ ಅವಾಗ ಭಕ್ತ ಏನ ದೇವರ ಮನಸ್ಸು ಅರಳುತ್ತದ. ಹೌದ್ ಹೌದ್ರಿ. ಸುಮ್ಮನೆ ಯಾಕಂದ್ರೆ ಹುಚ್ಚರ್ಗತ್ಲೆ ಬಡದ ಭಕ್ತಿ ಮಾಡಿದ್ರ ಅದು ಭಕ್ತಿ ಆಗಂಗಿಲ್ರಿ ಗುರುಗಳ. ಆಗಲ್ರಿಪ್ಪ. ಮೊದಲ್ ಜ್ಞಾನನು ತಳಪ ಇದ್ದಾಗ ಹಾಕೋದು ಭಕ್ತಿ. ಹಾ ಇದಕ್ಕೇನೈತಿ, ಹಿಟ್ಟಿಗೆ ಎಟ್ಟ ಹದ ಮಾಡ್ಬೇಕು, ಹಾ ಹಾ ಹಿಟ್ಟಿಗೆ ಎಟ್ಟು ಹದ ಮಾಡ್ಬೇಕು, ರೊಟ್ಟಿಗೆ ಎಟ್ಟು ಬಡಿಬೇಕು, ಹಂಚನಾಗ ಎಟ್ಟು ಸುಡಬೇಕು ಅನ್ನೋದು ಇದಕ್ಕೆ ಜ್ಞಾನನೇ ಬಹಳ ಮುಖ್ಯ. ಹೌದ್ ಹೌದು. ಮೂಲ ತಳಪ ಇದು. ಹೌದಲ್ಲ? ಹಾ ಭಕ್ತಿ ಐತ ತಿಳ್ಕೊಂಡು ಅನ್ನದ ಬಗೋಣಾಗ ಬೊಗಸಿ ಉಪ್ಪು ಹೋಗಿದ್ರೆ ಕೆಲಸ ಕೊಡಂಗಿಲ್ಲ. ಅದು ಜ್ಞಾನದಿಂದ ಒಗಿಬೇಕಾಗ್ತದ ಉಪ್ಪು. ಯಾಕ್ರಿ? ಹೌದ್ ಹೌದ್ರಿಪ್ಪ. ಹೌದಲ್ಲ? ಎದಕ್ಕೆ ಎಟ್ಟು ಹತ್ತದ ಅಟ್ಟು ಒಗಿಬೇಕಾಗ್ತದ. ಹಾ ಭಕ್ತಿ ಐತೆ ತಿಳ್ಕೊಂಡು ಬೊಗಸಿಗಟ್ಲೆ ಹೋಗಿದ್ರ ಸಾರ್ ಉಳ್ಳಾಕ್ ಬರ್ಲಾರ್ದಂಗ ಆಗ್ತದ. ಹೌದ್ ಹೌದ್ರಿಪ್ಪ. ಹಂಗಕ್ಕದ. ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕಾದ್ರ ಅಡುದು ಉಡುದು ಸುಡುದು ಇವೆಲ್ಲ ಕಲಿಬೇಕಾದ್ರೆ, ಜೀವನ ಮೇಲೆ ಬದುಕಬೇಕಾದ್ರೆ ಮನುಷ್ಯನಲ್ಲಿ ಜ್ಞಾನ ಬಹಳ ಮುಖ್ಯ. ಯಾರಿಗೇನು ಮಾತಾಡ್ಬೇಕು? ಹಾ ಹೌದಲ್ಲ? ಹೌದು. ನಮ್ಮಲ್ಲಿ ಭಕ್ತಿ ಐತೆ ತಿಳ್ಕೊಂಡ ಹೆಂಡತಿಗೆ ಅವ್ವ ಅಲ್ಲಕ್ ಬರ್ತೈತೇನ? ಇಲ್ಲ. ಆ ಅನ್ನಕ್ ಹೆಂಗ್ ಬರ್ತದ್ರಿ ಅದ? ಭಕ್ತಿದಿಂದ ಹೆಂಡತಿಗೆ ಅವ್ವ ಅನ್ಕೋತ ಹೊಂಟ್ರಿ ಹೆಂಗದ? ಹಾ ಹಾ ಅವಾಗ ಅವ್ವಾನೇ ಅನ್ಬೇಕು, ಅಪ್ಪಗ ಅಪ್ಪ ಅನ್ಬೇಕು. ಹೌದ್ ಹೌದು. ಹೌದಿಲ್ರಿ? ಹೌದ್. ಭಕ್ತಿ ಹೆಂಗದ ಕೇಳಿದ್ರ, ನಾವು ಭಕ್ತಿ ಮಾಡಬೇಕಾದರೆ ಹಾ ಹಾ ಮೊದಲದು ಜ್ಞಾನದಿಂದ ಉತ್ಪತ್ತಿ ಆಗ್ತತಿ. ಹೌದ್ ಹೌದು. ಭಕ್ತಿಗೆ ಏನು ಕಾರಣ? ಮೂಲ ಜ್ಞಾನ ಕಾರಣ. ತಳಪ ಜ್ಞಾನ ಅದ.
ಹೆಂಗ ನೆನದ್ರ ಗುರು ನನಗ ಒಲಿತಾನ ಅನ್ನೋದು ಮೊದಲು ನಮ್ಮ ಜ್ಞಾನ ಇದ್ದೇ ಭಗವಂತನ ನಾಮ ನುಡಿಯಾಕ ಬರ್ತದ. ಜ್ಞಾನ ಇಲ್ಲಾರ್ದವ್ರು ಯಾರು ನುಡಿಯಾಕ ಬರುದಿಲ್ಲ. ಬರುದಿಲ್ಲ. ಹೌದೌದ್ರಿ. ಮನುಷ್ಯನಲ್ಲಿ ಜ್ಞಾನ ಬೇಕಾಗ್ತತಿ. ಹೌದೌದು. ಜ್ಞಾನ ಇದ್ದಾಗೆ ಜೀವನ ಆಗ್ತತಿ, ಇಲ್ಲಂದ್ರ ಆಗಲ್ಲ, ಆಗುದಿಲ್ಲ ಅಂತಕ್ಕಂತ ವಿಚಾರಗಳನ್ನ ಬಹಳ ಮಾತಾಡಲಾರ್ದೆ ಹೌದು, ಒಂದು 4 ನುಡಿ ಸತ್ಯ ಸುಂದರವಾಗಿರ್ತಕ್ಕಂತ ಜನರಲ್ ಪದ್ಯ ಹಾಡಿ ಹೌದ್, ಎಲ್ಲಾ ಅವಾಗಳು ಬಂದು ಮಕ್ಕೊಂಡಾರ. ಯಾಕಂದ್ರ ಹಾ ಹೌದೌದು. ಹಂಗಾಕೈತಿ. ಈಗ ಸಮಯ ಇರ್ಲಿ, ಹಾ. ಬಹಳ ಟೈಮ್ ತಗೊಳ್ಳಾರ. 4 ನುಡಿ ಪದ್ಯನ ಹಾಡಿ ಮತ್ತೆ ಯಥಾ ಪ್ರಕಾರ ನಮ್ಮ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂತ ಗಾನ ಕೋಗಿಲೆ ಹಿಂಗಪ್ ಸರ್ ಅವ್ರಿಗೆ ಚಾನ್ಸ್ ಕೊಡ್ತಾವೆಲ್ಲ ಶಾಂತತೆ ಕಾಪಾಡ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಬಂಧುಗಳೇ. ಓಕೆ.